1948 ಆಗಸ್ಟ್ 12ನೇ ತಾರೀಕು ಕರ್ನಾಟಕದಲ್ಲಿ ಒಬ್ಬ ಗಂಡು ಸುಟ್ಟದ. ಆ ಗಂಡಸೇ ಸಿದ್ದರಾಮಯ್ಯ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನೋಡಲ್ಲ ಯಾವ ಬೋಡಿ ಬಲ ಇಲ್ದರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ಹಾಯ್ ಎಲ್ರಿಗೂ ನಮ್ಮ ಉತ್ತರ ಕರ್ನಾಟಕ ಜನರಿಗೆ ನಮಸ್ಕಾರ. ನಮ್ಮ ಅಕ್ಕ ನಮಸ್ಕಾರ ಹೇಳಕತ್ತಾಳ ಅಂದ್ರೆ ಏನೋ ಮ್ಯಾಟ್ರ್ ಐತಿ. ಏನಕ್ಕ ಮ್ಯಾಟ್ರ್? ಏನಪ್ಪಾ ಇವತ್ತಿನ ವಿಶೇಷ ಅಂದ್ರೆ ಹೇಳಕ್ಕ, ಬಿಗ್ ಬಾಸ್ ಗೆ ಹೋಗೋದು ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಅಕ್ಕಗೆ ಏನಾರ ಅಂದ್ರೆ ಅಕ್ಕ ಸಿಟ್ಟಕ್ಕಳ ಸಿಟ್ಟಿಗೆ ಎದ್ದು ಹಳ್ಳಿಡ ಬದಲು ದೊಡ್ಡ ಕಲ್ಲಿಟ್ಟು ಚಿಳ್ಳಿ ಹೊಡೆದ್ ಬಿಡ್ತಾಳ ಅನ್ನೋದ ಭಯ ನನ್ಗೆ. ಅಲ್ಲ ಗುರು, ನನ್ನ ಗೇಗೆ ಅಂತ ಅಂದಿದ್ದಾಳಲ್ಲ, ಯಾರ್ಲಿ ಅಂದಿದ್ ನಿನ್ಗೆ? ನಮ್ಮಪ್ಪ ನನ್ನ ಗಂಡಸು ಅಂತ ಎತ್ತಿರೋದು. ಅವ್ರಪ್ಪ ಅವನ ಗಂಡಸು ಅಂತ ಎತ್ತಿರೋದು, ಗಾಸನ್ನೇ ಡೂ ಅಂತ ಅಲ್ಲ. ಕೇಳಿಸ್ಕೊ ಸುಂದ್ರಿ, ನನ್ ಲವಲ್ ಬಿದ್ರೆ ಏನಾಗುತ್ತೆ? ಸಾಧ್ಯ. ಹೌದಾ ಸುಂದ್ರಿ? ಮೆಲ್ಕಬೆ ಮತ್ತೆ ಗಾಳಿ ತೂರ್ಕೊಂಡು ಹೋಗ್ಬಿಟ್ಟಿ ಮತ್ತೆ ಕರ್ನಾಟಕದ ಕ್ರಶ್ ಇಲ್ದಂಗ ಆಗತ್ ನೋಡು. ಮಿಸ್ತ್ರಿ ಏನ್ ಮಾಡ್ತಿ ಗೊತ್ತಿಲ್ಲ, ಇವತ್ ಪಗಾರ ಕೊಟ್ಟ ಹೋಗ್ಬೇಕ್ ನಮಗ. ಮನ್ಯೂ ಪಗಾರ ಕೊಡ್ಲಿಲ್ಲ, ಹಂಗ ಹಟ್ಟು ಆಯ್ತು ನಮ್ಮನ್ನಿ. मिस्त्री हमारे घर में भी बाजार नहीं है, आज पगार दिया टुकोट न तो 2 थैला सीमेंट लेने वाला दुकान में देने वाला देख जाको. ನೋಡಪ್ಪ, ಸಾವುಕಾರ ಇನ್ನ ಪಗಾರ ಕೊಟ್ಟಿಲ್ಲ. ಸಾವುಕಾರ ಪಗಾರ ಕೊಟ್ಟಂದ್ರ ಮೊದಲು ನಿಮ್ ಇಬ್ರದು ಪಗಾರ ಕೊಡ್ತಾನ, ಆತಲ್ಲ? बंद और साहूकार को पुष्टू रुक तो पगार देगा नहीं. साहूकार मिस्त्री का तो पगार ಕೊಡೋದಿಲ್ಲ, मिस्त्री ನಮಗೆ ಪಗಾರ ಕೊಡೋಲ್ಲ. ಪಗಾರ ಕೊಟ್ಟಣ್ಣ ಎಲ್ಲ ಮೆಸ್ತರಿಗೆ. मिस्त्री साहूकार पगार ಕೊಟ್ಟಿದೆ, ನೀ ನಮ್ಗೆ ಕೊಟ್ಟಿಲ್ಲ ಪಗಾರ? ಏಪ್ಪ ಸಾವುಕಾರ ಕೊಟ್ಟಿಲ್ಲಪ್ಪ, ಸುಮ್ಮನೆ ಹೇಳದ. ಸಾವುಕಾರ ಪಗಾರ ಏನ್ ಕೊಟ್ಟಿದ್ದೇನಪ್ಪ ನೀ ಅವಾಗ? ಮೇಸ್ತ್ರಿಗೆ ಏನ್ ಪಗಾರ ಕೊಟ್ಟಿಲ್ಲ, ಇನ್ನೊಂದ್ 2 ದಿವಸ ಬಿಟ್ಟು ಕೊಡ್ತಾನೆ ತಗೋ ಪಗಾರ. मिस्त्री तुम्हारा काम भी नको, तुम्हें भी नको, तू साहूकार दोनों जने गांड मारल के जाओ ठनाल के नो. ಹೇಳ್ರಪ್ಪ. अस्सलामुअलैकुम मेजमान. सेम हियर सामान. खैरत, क्यों हमारा फोन नहीं उठा रहा है? फोन उठाया तो तुम तले धेंगता नहीं, इसलिए नहीं उठाता. कब भेज रहे 100 पैसे यजमान? कौन सा पैसे यजमान? अपने बाजू खड़ को लाउड स्पीकर ऑन कर. जय, वो लाउड स्पीकर नहीं है, लाउड स्पीकर जय बराबर बात करा. जय कन्नड़ा में सब लोग तब तिलकोंता. यजमान मालूम ना? सामान मालूम नहीं. पैसे देखो नाम बनाया नहीं मैं, मालूम ना? मेहनत कर को नाम का मैं यूं. कौन सा पैसा का बारे में तुम बात कर रहा है जीजे? वो लास्ट टाइम वो ठीक है दूध नहीं दिया वो जय, ये 20 रुपया को 50 साल तुम कॉल करके देंगे. घंटे के अंदर पैसे रिलीज होना म्हणजे मालूम? घंटे के अंदर रिलीज होना? किसका घंटे? आज सबा परसों कल परसों आज नहीं होता म्हणजे सुनने द्याल आज, मालूम ना? ಗೊತ್ತಲ್ಲ. ಕಲ್ಲು ಪರ್ಸು ನಾಳೆ ಸಂಜೆ ಬೆಳಗ್ಗೆ ಮರನೆ ಮಧ್ಯರಾತ್ರಿ ಗೊತ್ತಿಲ್ಲ. ಏನ್ ಮಾಡ್ಬೇಕ್ರಿ? ಈ ತರ ಆಗ್ಬೇಕು ನೋಡೋಣ. ಇವರೇ ದಾಡಿ ಉದ್ದದವ್ರಿ, ನಿಮ್ಮವ್ರಿ ಇದ್ರಟ್ಟದಾವು. ಹಂಗ ಆಗೋದಿಲ್ರಿ, ದಾಡಿ ಉದ್ದ ಬಾಳದವ್ರಿ. ಆಗಲ್ಲ ಅಂದ್ರೆ ಹೆಂಗ್ ಹೋಬಯ್ಯ? ರೊಕ್ಕ ಎಡ್ತೋತಿತ್ವ ಹಿಂಗ್ ಮಾಡೇ ಕೊಡ್ನಿ. ಹಾ ಮಾಡ್ತೇನ್ರಿ. ಪ್ರತಾಪ್ ಸಿಂಹ ಅವ್ರ ಮೇಲೆ ಒಂದು ಕೇಸ್ ಹಾಕಿದಾರಂತೆ, ಮಾನನಷ್ಟ ಮೊಕದ್ದಮೆ. ನನಗೆ ಅವರು ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದಕ್ಕೆ ನನಗೆ ಯಾಕೆ ಬೇಜಾರಾಯ್ತು ಅಂದ್ರೆ, ಮಾನ ಇರೋರು ನಷ್ಟ ಆಗಿದೆ ಅಂತ ಹಾಕೋ ಕೇಸ್ ಅದು. ಮಾನ ಇಲ್ಲದೆ ಇರೋರೆಲ್ಲ ನಷ್ಟ ಆಗಿದೆ ಅಂತ ಹಾಕಿದ್ರೆ ನನಗೆ ಅದೇ ಬೇಜಾರು. ನಾನು ಅಷ್ಟೇ ಕೇಳೋದು, ಫಸ್ಟ್ ನಿನಗೆ ಮಾನ ಇದೆ ಅಂತ ಪ್ರೂವ್ ಮಾಡು ಪ್ರತಾಪ, ಮತ್ತೆ ನಷ್ಟ ನಾನು ಭರಿಸ್ತೀನಿ. ಮೊನ್ನೆ ನಾವು ನಿಮ್ಮ ಪ್ರೀತಿಯ ಪ್ರಜ್ವಲ್. ಯಾವ ಪ್ರಜ್ವಲ್? ಇನ್ಸ್ಟಾಗ್ರಾಮ್. ಏನಿದೆ? ತಡಿ ಹೇಳ್ತಂತ ತಡಿ, 1 ನಿಮಿಷ ತಡಿ. ಪ್ರೀತಿಯ ಪ್ರಜ್ವಲ್, ಇವತ್ತು ಚಿಲ್ಡ್ರನ್ಸ್ ಡೇ, ಶಿಕ್ಷಕರ ದಿನಾಚರಣೆ. ಶಿಕ್ಷಕರ ದಿನಾಚರಣೆ ಅಲ್ಲೋ ಬೊಸಡಿ ಮಗನ, ಶಿಕ್ಷಕರ ದಿನಾಚರಣೆ ಅದು. ಇವನು ಒಬ್ಬ ಮಬ್ಬು, ಅವನು ಒಬ್ಬ ಮಬ್ಬು. ಲೇ, ಅವ್ನು ಹೇಳಿ ಚಿಲ್ಡ್ರನ್ಸ್ ಡೇ ಕಣೋ, ಮಕ್ಕಳ ದಿನಾಚರಣೆ. ಅವ್ನು ನೋಡಿದ್ರೆ ಶಿಕ್ಷಕರು ಅಂತ, ನೀನ್ ನೋಡಿದ್ರೆ ಶಿಕ್ಷಕರಂತ್ಯ.
ಏನಪ್ಪ ನಿನ್ ಸಮಸ್ಯೆ? ಆ ಹುಡುಗಿ ಅಂದ್ರೆ ಬಹಳ ಇಷ್ಟ ಬ್ರೋ. ನನ್ಗೆ ಏನ್ ಮಾಡ್ಬೇಕಂತ ಅರ್ಥ ಆಗ್ತದೆ. ಮದ್ವಿ ಮಾಡ್ಕ. ಮದ್ವೆ ಮಾಡಕ್ ಮನ್ಯಾಗ ಬೇರೆ ಸಂಬಂಧ ನೋಡಕತ್ತಾರ. ಎಲ್ಲಿ ನೋಡಕತ್ತಾರ ಅಲ್ಲೇ ಮಾಡ್ಕೊಂಡ್ ಬಿಡಪ್ಪ. ಆದ್ರ ಆ ಹುಡುಗಿನ ಬಿಟ್ಟು ಇರಕ್ಕಾಗಲ್ಲ ನನ್ಗೆ. ಆ ಹುಡುಗಿಗೆ ಮನ್ಯಾಗ ಒಪ್ಸ್ಬಿಡು. ಆದ್ರ ಆ ಹುಡುಗಿ ಅಂದ್ರೆ ಬೇಡ ಅನ್ನಕತ್ತಾರ ಮನ್ಯಾಗ. ಇಲ್ಲ ಇಬ್ರು ಒಡ್ಡೋಗ್ಬಿಡ್ರಿ. ಮನ್ಯಾಗ ಎದುರುವಾಗಿ ನಾ ಏನ್ ಮಾಡಕ್ ಆಗಲ್ಲ. ಇಲ್ಲಪ್ಪ ಸತ್ತೋಗ್ಬಿಡ ನೀನು. ನಾ ಸತ್ರ ಹುಡುಗಿ ಬದುಕ್ತಾಳೆ. ಆಕಿಗ್ ಸಾಯಿಸ್ಬಿಡು. ಆ ಹುಡುಗಿ ಸತ್ರ ನಾನ್ ಬದುಕ್ತೀನಿ. ಇಬ್ರು ಸತ್ತೋಗ್ಬಿಡ್ರು. ಇಬ್ರು ಸತ್ರ ಮದ್ವೆ ಹಂಗ ಆಗ್ಬೇಕು ಎಂತ ಮಾತಾಡ್ತೀನಿ. ನೀನ ದೋಸ್ತಾಗಿ ಏನೊಂದ್ ಸೊಲ್ಯೂಷನ್ ಕೊಡ್ಬೇಕು. ಏನ್ ತಲೆ ಆಡಕತ್ತು ನಾವು. ಅಣ್ಣ ನಾಕೋಣ ಯಾರು ಹೇಳು? ನಾನ್ ಸೋಮಣ್ಣ. ಇದು ಸೋಮಣ್ಣ ಬೆಳ್ಳಾವಿ. ಈಗ ನಾನು ಒಂದು ವ್ಯವಹಾರ ಮಾತಾಡೋಣ ಅಂತ ಫೋನ್ ಮಾಡಿದೆ ನಿನ್ನ ಹತ್ರ. ಏನ್ ಹೇಳಿ? ಅಣ್ಣ ನೋಡು, ಬೇರೆಯವ್ರಿಗೆಲ್ಲ 11,500 ರೂಪಾಯಿ ಲೋಡು. ನಿನ್ಗೆ ಆದ್ರೆ 10,500 ರೂಪಾಯಿ ಬಿಟ್ಕೊಡ್ತೀನಿ. ಕೆಮ್ಮಣ್ಣ ಐತೆ, ಬಂದು ತಗೊಂಡೋಗ್ ಮನೆಗೆ. ಇದು ಕೆಮ್ಮಣ್ಣು ಅಂದ್ರೆ ಇದು ಬಸರಂಗಗಳು ತಿಂತಾರಲ್ಲ ಅದ? ಹ್ಞೂ ಅಣ್ಣ, ನೋಡೋಣ ಒಂದ್ ಲೋಡ್ ನಿಮ್ ಅಂತ ಬಿಡಿಸ್ತೀನಿ. ಬೇರೆಗಾದ್ರೆ 11,500 ರೂಪಾಯಿ, ನಿನ್ಗಾದ್ರೆ 10,500 ರೂಪಾಯಿ ಕೊಡಿಸ್ತೀನಿ. ಅಲ್ಲಿ ಮರದ ಮುಂದೆ ಜಾಗ ಐತಲ್ವಾ, ಅಲ್ಲಿ ಉಯ್ಕೊಂಬಿಡ್ರಿ. ಉಯ್ಕೊಂಬಿಟ್ಟಿ ಒಂದ್ ಚೇರ್ ಹಾಕೊಂಡ್ ಕೂತ್ಕೊಂಡು ಒಂದ್ ಬಿನ್ಗೆ ನೀರ್ ತಗೊಂಡು ಕಲ್ಸಿ ಒಂದ್ ಚೀಲ ಮಾಡ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟಿ ಉಂಡೆ ಮಾಡಿ ಕೆಮ್ಮಣ್ಣು ಮಾರ್ರಣ. ದುಡ್ಡಾಗುತ್ತೆ. 2 ರೂಪಾಯಿ ಒಂದ್ ಕೆಮ್ಮಣ್ಣು ಮಾರಿ ಎಷ್ಟ್ ದುಡ್ಡಾಗುತ್ತೆ? ಕೆಮ್ಮಣ್ಣು 2 ರೂಪಾಯಿ ಕೆಮ್ಮಣ್ಣು ಅಂತ ಅಂದ್ರೆ ಕೂತ್ಕೊಂಡು ಬುದಕ್ಕೆಲ್ಲ ಚಚ್ಕೊಂಡಿರ ಒಡವೆಲ್ಲ ಅವನಿಗೂ ಅಡಕ್ ಬಡ್ಡಿ ಅಂತ ಕೊಟ್ಟು ಅಮೌಂಟ್ ಮಾಡಿ ಯಾರ ಕೆರತಾಂಡು ಇದು ಸ್ವಾಮಿ ನನ್ಗೆ ಬರಲ್ಲ, ನಂಗೆ ಬರಲ್ಲ ಅದು. ಇದು ಮಡಿಕೆ ಮಾಡೋರ್ಗೇನ ಗೊತ್ತಾಗುತ್ತೆ ಕೇಳಿ ಫೋನ್ ಮಾಡಿ. ನೀರ್ ಬೇಕಾದ್ರೆ ಮಡಿಕೆ ಮಾಡ್ಕೊಂಬೋದಣ್ಣ. ದೊಡ್ಡದ್ ಬೇಕಾದ್ರೆ ಮಡಿಕೆ ಕುಡ್ಕೆ ನೀರ್ ಕುಡಿಯೋದು ಅದೆಲ್ಲ ಮಾಡ್ಬೋದಣ್ಣ. ಅದಕ್ಕೆ ನಿಂಗೆ ಹೇಳ್ತಿರೋದು, ಒಳ್ಳೆ ಲಾಭ ಬರುತ್ತೆ. ನಮಗ್ ಕೊಡೋದು 10,500 ರೂಪಾಯಿ. ಒಂದ್ ಮಡಿಕೆನೆ 150 ರೂಪಾಯಿ 200 ರೂಪಾಯಿ ತಕ ಹೋಗುತ್ತೆ. ಬೇಸಿಗೆಗಾಲದಾಗೆ ಒಳ್ಳೆ ಡಿಮ್ಯಾಂಡ್ ಆಗುತ್ತೆ. ಇನ್ನು ಅದೆಲ್ಲ ಬಿಟ್ಟು ಫೈನಾನ್ಸ್ ಎಲ್ಲ ಬಿಟ್ಟು ಮಡಿಕೆ ವ್ಯಾಪಾರ ಮಾಡು. ಯಾರಿಗ್ ಮಾಡಿದ್ರೆ ಹೇಳು? ನನಗೆ ಬರಲ್ಲ ಸ್ವಾಮಿ. ನನಗೆ ತಿರ್ಗಾಡೋದೇ ಕಷ್ಟ. ಅಡಿಕೆ ಮಾಡೋದು ನೀವು ಅಣ್ಣ. ಅದಕ್ಕೆ ಹೇಳ್ತೀನಿ, ತಿರ್ಗಾಡೋದ್ ಗೊತ್ತು. ನೀನ್ ಒಟ್ಲು ಊರ್ ಅಗ್ಲ ಐತೆ ನಿನ್ ಒಟ್ಲು. ಅದೇ ನೋಡಿದಿರಲ್ಲ ಅದಕ್ಕೆ ನಾನು ಬರಲ್ಲ. ನನಗೆ ಹೇಳಿ ಆ ಒಡ್ಲನ ಕರಗ್ಲಿ, ಇಲ್ಲಾಂದ್ರೆ ಮಣ್ಣು ತುಳಿತಾ ಒಡ್ಲನ ಕರ್ಗು ತಪ್ಪ ಇದೆಯಲ್ಲ. ಸೋಮಣ್ಣಗ ಮೊದ್ಲು ಇದೆಲ್ಲ ಇರ್ಲಿಲ್ಲ. ನಮಸ್ಕಾರ. ಮೊದ್ಲು ಇದೆಲ್ಲ ಇರ್ಲೇ ಇಲ್ಲ. ಆಗಳ ಜೀವನ ಅಣ್ಣ ಇದು. ಏನು ಒಂದರ ಒಂದ್ ಮಾಡ್ತಾ ಇರ್ಬೇಕು. ನಿನ್ನಂಗ ದುಡ್ಡು ಐತೆ, ನಿನ್ನ ಹತ್ರ ಹೆಂಗ ದುಡ್ಡು ಐತೆ, ಫೈನಾನ್ಸ್ ಮಾಡ್ಕೊಂಡಿದ್ಯ, ಹೆಂಗ ಬಡ್ಡಿ ದುಡ್ಡು ಬರುತ್ತೆ. ನಾವು ಇದು ಡ್ರಿಂಕ್ಸ್ ಮಾಡೋದು ಯಾವಾಗ ಕಲ್ತ್ರಿ ನೀವು? ಇಲ್ಲ ಕಣೋ, ನಾವೆಲ್ಲಿ ಡ್ರಿಂಕ್ಸ್ ಮಾಡ್ತೀವಿ, ನಿಂಗೆ ಗೊತ್ತಿಲ್ವಾ? ಮತ್ತೆ ಇದೇನ್ ಸ್ವಾಮಿ, ನನಗೆ ಬೆಳಗ್ಗೆ ನಾನೆಲ್ಲೋ ಶಿವ ಅಂತ ಹೊರಟೆ. ಅಣ್ಣ ನರಸಿಂಹಮಣಿಯ, ಏನ್ ಗೊತ್ತಾ, ನಾನೇನ ಕೇಳಿಸ್ಕೊ, ಇಲ್ಲಿ ನಾವು ಬೇರೆ ಕಡೆಯಿಂದ ತರಿಸೋದು ಮಣ್ಣು. ಸೊ ಇದು ನನಗೆ ಒಂಚೂರು ನನಗೆ ತಲೆಗೆ ಹೋಗಲ್ಲ. ನಾನೆಲ್ಲ ಇವತ್ತು ಹೋಗ್ಬೇಕು, ಸಂಘದ ದುಡ್ಡುಗಳು ಬೇರೆ ಇಲ್ಲ, ನಾನೆಲ್ಲ ಹೋಗ್ಬೇಕು. ನನ್ಗೆ ಇದು ಮಾಡ್ಬಿಟ್ಟು ನಾನು ಅಣ್ಣ ಒಂದ್ ನಿಮಿಷ ಹೆಂಗ್ ಮಾಡೋದು ಅಂತ ಕೇಳ್ತೀನಿ, ಕೇಳೋಣ. ಇಲ್ಲಿ ಯಾರು ಇದನ್ನ ಇವ್ರಿಗೆ ಯಾವಾಗ ಹಿಡಿತಿ ಹಿಂಗೆಲ್ಲ ಮಾತಾಡಂಗೆ? ಸೋಮಣ್ಣ ಅನ್ನೋ ವಿಷಯ ಇಷ್ಟೇ. ಎಷ್ಟಕ್ಕ ನಿನ್ ವಿಡಿಯೋದಲ್ಲಿ ಒಂದ್ ಇಷ್ಟಂತೂ ಸಿಗೋದಿಲ್ಲ, ಸಿಕ್ಕರೆ ಒಂದ್ ಇಷ್ಟು ಸಿಗ್ಬೋದು. ನೀನ್ ಮುಂದುವರ್ಸು ನೋಡೋಣ, ಆಮೇಲೆ ಡಿಸೈಡ್ ಮಾಡ್ತೀನಿ ಎಷ್ಟು ಅಂತ. ನನಗೆ ಜಗಳಗಳಿಂದ ದೂರ ಇದೀನಿ ಅಂತ ಅಂದಿದ ತಕ್ಷಣ ತಪ್ಪು ನಂದೇ ಆಗಿರಲ್ಲ. ಇಲ್ಲ ಬುಡಕ್ಕ, ನಿಂದೆಲ್ ತಪ್ಪಾಯ್ತದಕ್ಕ. ನೀನ್ ವಿಡಿಯೋ ನಾವು ಅಷ್ಟು ಇಂಟ್ರೆಸ್ಟ್ ಆಗಿ ಕೂತ್ಕೊಂಡು ನೋಡ್ತಾ ಇದೀವಲ್ಲ, ನಮ್ ತಪ್ಪಾಗಿರ್ತದೆ. ನಮ್ ಎಕಡೆ ನಾವ್ ಮಾಡ್ಕೋಬೇಕು ಅಷ್ಟೇ. ನೀನ್ ಮುಂದುವರ್ಸಕ್ಕ ನೋಡೋಣ. ಪರಿಸ್ಥಿತಿಗೆ ತಲೆ ಬಾಗಿದ್ದೀನಿ ಹೊರ್ತು ಬೇರೆ ಇನ್ನೇನು ಅಲ್ಲ. ಹೌದು ಕಣಕ, ನಮ್ ಡೇಟಾ ಖಾಲಿ ಆಗ್ಲಿ ಏನೋ ರೀಚಾರ್ಜ್ ಮಾಡ್ತಿದೀವಲ್ಲ ಅಂತ ಅಂದ್ಬಿಟ್ಟು ನಾವು ತಲೆ ಬಾಗಿದೀವಿ ಹೊರತು ನೀನ್ ವಿಡಿಯೋ ನೋಡಕ್ ಇಂಟ್ರೆಸ್ಟ್ ಆಗಿ ಏನಲ್ಲ. ಬುಡಕ ನಮ್ ತಲೆಗೆ ನೀನ್ ಹುಳ ಬಿಡಬೇಕಂತ ಡಿಸೈಡ್ ಮಾಡಿದೀನಿ. ನೀನ್ ಹುಳ ಬಿಡು, ನಾವು ಬಿಡ್ಕೋತಾ ಇರ್ತೀವಿ. ನೀನ್ ಬುಡಕ ಇವ್ರಿಗೆ ಅನುಮಾನನೂ ಅನ್ಸಲ್ಲ, ಬಟ್ ಅದು ಅವಮಾನ ಅಸೂಯ. ಈ ಮೋಟಿವೇಶನ್ ಕೇಳಿ ಯಾಕೋ ಕಿವಿನೇ ಹೋಗ್ಬಿಡ್ತಾ ಅಂತ. ಈ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಗ್ಬಿಡ್ತಾ ನಮ್ದು ಕಿವಿದು. ಕಿವಿ ಬಟ್ ಅದು ಅವಮಾನ ಅಸೂಯ. ಅಯ್ಯೋ ನನ್ ಕಿವಿ ಪ್ರಾಬ್ಲಮ್ ಅಂದ್ರೆ ಅಕ್ಕನ್ ಸ್ಪೀಕರ್ ಬಾಕ್ಸ್ ಅಲ್ಲಿ ಏನೋ ಪ್ರಾಬ್ಲಮು, ಇಲ್ಲಿ ಗಂಟಲಲ್ಲಿ ಕಿಚ್ಚು. ಅಯ್ಯೋ ಅಕ್ಕ, ನೀನ್ ಬಾಯಿಗಷ್ಟು ಮಣ್ಣ ಅಕ್ಕ. ಅಸೂಯ ಅದೆಲ್ಲಾನು ಬಡ್ಡಿ ಸಮೇತ ವಾಪಸ್ ಹ್ಞೂ ಕಣಕ, ನನಗೂ ಬಡ್ಡಿ ಕಟ್ಟಿ ಸಾಕಾಗದೆ. ನನಗೂ ಸ್ವಲ್ಪ ಬಡ್ಡಿ ಸೇರಿಸ್ಕೊಡಕ ನೀನೇ ಆತಗೆ. ಆಮೇಲೆ ರೀಚಾರ್ಜ್ ಫುಲ್ ರೀಚಾರ್ಜ್ ಮಾಡಿಸ್ಕೊಂಡು 1 ವರ್ಷಕ್ಕೆ ಆಗಷ್ಟ ನಿನ್ನ ವಿಡಿಯೋನೇ ನೋಡ್ಕೊಂಡು ಕೂತ್ಕೋತೀನಿ.
ರೀಚಾರ್ಜ್ ಮಾಡ್ಸಿ ತಪ್ಪಿಗೆ ನೀ ಏನ್ ಮಾಡಕಾಯ್ತದಾಗ ವೈಟಿಂಗ್ ಫಾರ್ ಕರ್ಮಾಮ ಬೂಮರ್ ಇದ್ದಂಗೆ ಯಾರನ್ನೂ ಸುಮ್ಮನೆ ಬಿಡಲ್ಲ. ಹ್ಞೂ ಕಣಕ ಕರ್ಮ ಅನ್ನೋದು ಬೂಮರ್ ಇದ್ದಂಗೆ ಸೀರೆ ಗಂಟೆ ತಿಂದ್ಬಿಟ್ಟು ಆಮೇಲೆ ಹಿಂಗೆ ತಲೆ ದಂಗಿರ್ತಾರಲ್ಲ ಅವ್ರಿಗೆಲ್ಲರಿಗೂ ಅಟ್ಟು ಅಂತ ಮಕ್ಕಳ ಮೇಲೆ ಕೂದ್ಬಿಟ್ಟು ಹೋಗ್ಬೇಕು ಕಣಕ. ನಾನು ನಿಮ್ಮ ಹತ್ರ ವಾದ ಪ್ರತಿವಾದ ಮಾಡಿಲ್ಲ ಅಂತ ಹೇಳ್ಬಿಟ್ಟು ತಪ್ಪು ನಂದೇ ಅಂತ ಹೇಳ್ಬಿಟ್ಟು ಮೆರಿಬೇಡ್ರಿ. ಕರ್ಮ ಯಾರನ್ನು ಬಿಡಲ್ಲ. ಅಕ್ಕ ತಪ್ಪು ನಿಂದೆಲ್ಲ ಆಯ್ತದ ಅಕ್ಕ, ತಪ್ಪು ನಮ್ದು ಕನಕ. ಕಷ್ಟಪಟ್ಟು ಇಷ್ಟೊತ್ತು ಗಂಟ ಸಮಾಧಾನವಾಗಿ ಕೂತ್ಕೊಂಡು ನಿನ್ನ ವಿಡಿಯೋ ನೋಡಿದ್ದೀನಲ್ಲ ಅದು ನನ್ನ ತಪ್ಪು. ಅಯ್ಯೋ ರೀಚಾರ್ಜ್ ಮಾಡ್ಸೋನೋ ಇಲ್ಲ ರೋಸ್ಟಿಂಗೇ ಬಿಟ್ಬಿಡೋನೋ. ನಿಮ್ಮಂಥವ್ರೆಲ್ಲ ಬಂದು ಹಿಂಗೆ ತಲೆಗೆ ಹುಳ ಬಿಟ್ಬಿಟ್ಟು ನಮ್ಗೆ ಏನು ಮಾಡಬೇಕು ಏನು ಅಂತಲೇ ತಲೆ ಓಡ್ತಾ ಇಲ್ವಲ್ಲ. ಈ ನೆಕ್ಸ್ಟ್ ರೋಸ್ಟಿಂಗ್ ಇನ್ನೊಂದು ವಾರ ಬೇಕನ್ನೋ ನನಗೆ ತಲೆಗೆ ಅಷ್ಟ್ರ ಮಟ್ಟಿಗೆ ಮೋಟಿವೇಶನ್ ಹುಳ ಬಿಟ್ಟಿದ್ದೀವಿ ಕಣಕ ನೀನು. ಕರ್ಮ ಸೂತ್ಕೊಂಡು ಬಂದು ಒಂದು ವಿಡಿಯೋ ಮಾಡಿದ ಅಷ್ಟೇ ಕಣಕ ನಿಂದ. ಈ ಕರ್ಮ ಸೂತ್ಕೊಂಡ್ಬಂದು ಪುನಃ ನಮಗೆ ಹೊಡೆದಲ್ಲಕ್ಕ ನೀನು. ಅದು ಏನು ಅಂತಲೇ ಅರ್ಥ ಆಯ್ತಲ್ಲ ಹೋಗಕ್ಕ. ನನಗಿದ್ರ ಉತ್ತರ ರೇಟ್ ಎಷ್ಟು? 5,000 ಸ್ವಲ್ಪ ಕಡಿಮೆ ಮಾಡು. ಕಡಿಮೆ ಆಗಲ್ಲ. ಫಿಕ್ಸ್ ರೇಟ್. ಸ್ವಲ್ಪ ಕಡಿಮೆ ಮಾಡ್ಲಾ. ಫಿಕ್ಸ್ ರೇಟ್ ತಗೋಬಿಡ್ತೀರಿ ಬಿಡು. ಅಂತ ದಿನದ 5,000 ತೊಗೊಳಕ ಸೀಲೆ ಹೊಡೆದಿಲ್ಲ ಇನ್ನ ಅದಕ್ಕ. ಹೌದಾ? ಹಾ ತಡಿ ಮೊದ್ಲೇ ಸಿಗಲ್ಲ ಇಲ್ಲಿ. ಇಲ್ಲಿ ಪಟ್ಟದ ಹಿಂದ ಬಾ ಹಿಂದ ಬಾ. ಫಾರೆಸ್ಟ್ ಅಲ್ಲಿ ಆನೆ ತಪ್ಪಿಸ್ಕೊಂಡಿದೆ ಅಂತ ಸಾಕಷ್ಟು ಜನ ಮಾತಾಡ್ತಾ ಇದಾರೆ. ಬಂದು ನೋಡ್ರಿ ಅಂದಿ. ಅವಳು ನನ್ನ ಮೇಲೆ ಬಿದ್ದಳು, ನಗು ಬಂತು. ಅವಳು ನಿನ್ ಮೇಲೆ ಬಿದ್ಲಾ? ಅವಳು ಬಿದ್ಮೇಲೂ ನಿಂಗೆ ನಗು ಬಂತ? ಓ ಮೋಸ್ಟ್ಲಿ ಅವಳು ಮೊಳಕೆ ಬರ್ಬಿಟ್ಟು ಕರೆಕ್ಟಾಗಿ ಬೀಳೋ ಜಾಗ ಬಿದ್ದಿಲ್ಲ ಅಂತ ಅನ್ಸುತ್ತೆ. ಹಂಗ್ ಬಿದ್ದಿದ್ರೆ ನಿನ್ಗೆ ನಗು ಬರ್ತಿರ್ಲಿಲ್ಲ, ನಿನ್ ಬಾಯಲ್ಲಿ 2 ಬೀಜಗಳು ಬಂದಿರ್ತಾ ಇದ್ವು. ಅವಳು ನಿನ್ ಮೇಲೆ ಬಿದ್ಲು ಸರಿ, ಮತ್ತೆ ನೀನೇನ್ ಮಾಡಿದೆ ಅವಳಿಗೆ? ನಾ ಅವಳ ಮೇಲೆ ಬಿದ್ದೆ, ಓ ನೀನು ಅವಳ ಮೇಲೆ ಬಿದ್ದ, ಆಮೇಲೆ ಮಗು ಬಂತು. ಹೆಂಗಿದೆ ಜೋಕ? ಜೋಕು ಚೆನ್ನಾಗದೆ. ವಿಮಲ್ ಹಾಕೊಂಡು ಕೊಳ್ತೋಗಿರೋ ನೀನ್ ಅಲ್ಗಳ ತರನೇ ಪಳಪಳ ಅಂತ ಹೊಡಿತಾ ಇದೆ ಜೋಕು. ಅದ್ ಸರಿ, ನಿನ್ ಮೇಲೆ ಬಿದ್ದಂತ ಬಾಲೆ ಯಾರು? ಓಹೋ ಇದು ಬಾಲೆ ಅಲ್ಲ, ಬೇಸಿಗೆಗಾಲಕ್ಕೆ ಒಣಗೋಗಿ ಉದುರ್ತಾರೋ ಹೊಂಗೆ ಮರದ ಎಲೆ. ಏನಜಿ ನೀನ್ ಅವ್ರ ಮೇಲೆ ಬಿದ್ದಾಗ ನಗು ಬಂದಂತೆ, ಅವ್ರು ನಿನ್ ಮೇಲೆ ಬಿದ್ದಾಗ ಮಗು ಬಂದಂತೆ, ಆ ತಾತ ನೋಡಿದ್ರೆ ಮಗು ಅಂತ ಏನೇನು ಹೇಳ್ತಿದ್ದಾರೆ. ಏನಜಿ ನಗು ಲಾಜಿಕ್ಕು? ನಾ ಅವನ್ ಮೇಲೆ ಬಿದ್ದೆ ನಗು ಬಂತು, ಅವ್ನ್ ನನ್ ಮೇಲೆ ಬಿದ್ದ ಮಗು ಬಂತು. ಓಲ್ಡ್ ಮಿಸ್ಸಿನು ಆ ಮುದ್ಯನು ಅದನ್ನೇ ಹೇಳಿದ್ದು. ನೀವಿಬ್ರು ಒಬ್ರ ಮೇಲೆ ಒಬ್ರು ಬಿದ್ದು ಒದ್ದಾಡಿಬಿಟ್ಟು ಬೇರೆ ಏನಾರು ಇದ್ರೆ ಹೇಳಿ. ಜೋಕು ಹೆಂಗಿದೆ ಜೋಕ? ನಗು ಬಂತು, ಮಗು ಬಂತು. ನಿಮ್ ತುಕಾಲಿ ಜೋಕ್ ಕೇಳಿ ನಮ್ ನಾಯಿಗೆ 7 ಬಂತು. ಐ ಲವ್ ಯು ರೀ. ನೀವಂದ್ರೆ ನಂಗೆ ಭಾಳ ಇಷ್ಟ. ಮತ್ತೇನಾರು ಹೇಳ್ಬೇಕು ಅನ್ಸಾಗೈತಿ, ಅದ್ರ ಬಾಯಾಗ ಏನು ಬರಾತಿಲ್ಲ. ಚಿನಾಲಿ ಅಂಜಾಲ ನಾಚಿಗೆಟ್ ಸುಳಿ ಮಕ್ಕಳು ನಾವು.